ಹೌದು, ನಾನು ಬರೋಣ ಅಂತಿದ್ದೆ. ಈಗ ಕೋಟೆ ಹತ್ರ ಸರ್ಗುಂಟಿ ಆನೆ ಮನೆ ಹೋಗಿದೆ. ಈ ಅಭಿಮನ್ಯು ಕಪ್ಪದಲ್ಲಿ ಹಿಡಿಯತ್ತಿಗೆ ಒಂದು 6-7 ವರ್ಷದ ಮರಿ, ಅದು ನಾಗರಹೊಳೆ ಭಾಗ, ಹೆಬ್ಬಾಳ ಅಂತಲ್ಲ, ಆ ಭಾಗದಲ್ಲಿ ಹಿಡಿತಾರೆ. ಆಮೇಲೆ ನಮ್ಮ ಸಣ್ಣಪ್ಪನ ಇದಕ್ಕೆ ಕೊಡ್ತಾರೆ ಆನೆ ಸಾಕಕ್ಕೆ. ಆ ಮರಿನ ಸಣ್ಣಪ್ಪನ ಯಾವ ರೀತಿ ಸಾಕ್ತಾರೆ ಅಂದ್ರೆ, ವಸಂತ ಇವ್ರನ್ನೆಲ್ಲ ಸಾಕಿದಂಗೆ ಮನೆ ಮಗನಾಗಿ ತರ ಸಾಕ್ತಾರೆ. ಆಮೇಲೆ ಅಭಿಮನ್ಯು ನಿಧಾನವಾಗಿ ಅವನ ಹಳೇದೆಲ್ಲ ಮರ್ತು ಬಿಡ್ತಾನೆ. ಅವನ ತಂದೆ ತಾಯಿ ಬಂಧು ಬಳಗ ಎಲ್ಲ, ಸಣ್ಣಪ್ಪನೇ ನನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ಅವನು ಮನುಷ್ಯರ ಕುಟುಂಬದೊಳಗೆ ಅವನು ಒಬ್ಬ ಮನುಷ್ಯನ ತರ ಬೆಳಿತಾನೆ. ಹೇಳಿದ್ನೆಲ್ಲ ಕೇಳ್ಕೊಂಡು ಚೆನ್ನಾಗಿರ್ತಾನೆ. 1980-81 ಸಮಯದಲ್ಲಿ ಗುಂಡೂರಾವ್ ಸರ್ಕಾರ ಹೋಗಿ ಯಾವಾಗ ಜನತಾ ದಳ ಇಲ್ಲ ಜನತಾ ಪಕ್ಷದ ಸರ್ಕಾರ ಬಂದಾಗ ನಮ್ಮ ಸೋಮವಾರಪೇಟೆ ಭಾಗದವ್ರು ಒಬ್ಬರನ್ನ ಅರಣ್ಯ ಮಂತ್ರಿಗಳನ್ನಾಗಿ ಮಾಡ್ತಾರೆ, ಜಿ ಅಂತ. ಅವರು ಏನ್ ಮಾಡ್ತಾರೆ, ಅಲ್ಲಿ ಒಬ್ಬ ಟಿಂಬರ್ ಇವನಿಗೆ ಯಾರೋ ಇಬ್ರಾಹಿಂ ಅಂತಲ್ಲ ಯಾರೋ ಅನ್ನೋರಿಗೆ ಇದನ್ನ ಮಾರ್ತಾರೆ. ಮಾರಿದ ವಿಚಾರ ಗೊತ್ತಾಗಿ ಚೆಟ್ಟಿಯಪ್ಪ ಡಾಕ್ಟರ್ ಬಂದು ಈ ಆನೆನ ಉಳಿಸ್ಲೇಬೇಕು ಅಂತ ಹೇಳಿ ಕಾಡಿಗೆ ಓಡಿಸ್ತಾರೆ. ಆಮೇಲೆ ಈ ಆನೆ ಒಂದು 3-4 ತಿಂಗಳ ಮೇಲೆ ಅಭಿಮನ್ಯುನ ವಾಪಸ್ ಕರ್ಕೊಂಡು ಬಂದು ಮತ್ತೆ ಅಭಿಮನ್ಯು ನಮ್ಮ ಒಂದು ಕುಮ್ಕಿ ಆನೆಯಾಗಿ ಸುಮಾರು 300ಕ್ಕೂ ಹೆಚ್ಚು ಆನೆಗಳನ್ನು ಹಿಡಿದು ಒಂದು 50-100ಕ್ಕೂ ಹೆಚ್ಚು ಹುಲಿಗಳನ್ನು ಹಿಡಿತಾರೆ. ಅಭಿಮನ್ಯು ಯಾವ ಆನೆಗೂ ಕೇರ್ ಮಾಡಲ್ಲ. ಅಭಿಮನ್ಯು ಅಂತ ಆನೆನ ಈ ಹಿಂದೆನೂ ಹುಟ್ಟಲೂ ಇಲ್ಲ, ಇನ್ನು ಮುಂದೇನು ಹುಟ್ಟೋದು ಇಲ್ಲ. ಯಾವುದು ಈ ವಿಚಾರದಲ್ಲಿ, ಆನೆಗಳನ್ನ ಹಿಡಿಯೋ ವಿಚಾರದಲ್ಲಿ ಧೈರ್ಯವಂತ, ಶೂರವಂತ. ನಾನು ಒಂದು 2-3 ಕೇಸಲ್ಲಿ ಅಭಿಮನ್ಯುವಿನಿಂದ ನಾವು ಬದುಕಿ ಉಳಿದೀವಿ. ಅವತ್ತು ಅಭಿಮನ್ಯು ವೆಂಕಟೇಶಣ್ಣ ಸತ್ತೋಗ್ಬೇಕಾದ್ರೆ, ಅಭಿಮನ್ಯು ಇದ್ದಿದ್ರೆ ವೆಂಕಟೇಶಣ್ಣ ಸತ್ತೋಗ್ತಿರ್ಲೇ ಇಲ್ಲ. ಇರ್ಲಿ. ಆಮೇಲೆ ಮತ್ತೊಂದು ಅರ್ಜುನ ಸತ್ತೋಗ್ಬೇಕಾರೆ ಅಭಿಮನ್ಯು ಇದ್ದರೆ ಅರ್ಜುನ ಸಾಯ್ತಿರ್ಲಿಲ್ಲ ಅಂತ ಆನೆ. ಈಗ ಏನಾಯ್ತು ಅಂದ್ರೆ, ಈ ಹಿಂದೆನು ಇದ್ರ ಕ್ವಾರೆ ಅಷ್ಟು ಚೆನ್ನಾಗಿ ಬೆಳೀತಾ ಇರಲಿಲ್ಲ, ಆಮೇಲೆ ಕ್ವಾರೆನೂ ಚೆನ್ನಾಗಿರ್ಲಿಲ್ಲ. ಅವಾಗ ನಮ್ಮ ಚೆಟ್ಟಿಯಪ್ಪ ಡಾಕ್ಟ್ರು ಅದಕ್ಕೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಕೊಟ್ಟರು, ಕ್ವಾರೆ ಬೆಳೀಲಿ ಅಂತ ತುಂಬ ಕೊಟ್ಟರು. ಅದು ಬೆಳಿಲೇ ಇಲ್ಲ ಅಂತೂ ಹೇಗ ಇತ್ತು. ಆಮೇಲೆ ಇತ್ತೀಚಿಗಂತೂ ಎಲ್ಲೂ ಯಾವುದೇ ಇದಕ್ಕೆ ಕಾರ್ಯಾಚರಣೆಗೆ ಹೋಗ್ತಿರ್ಲಿಲ್ಲ. ಈಗ ಒಂದು 10-15 ದಿವಸದಿಂದ ಅಲ್ಲಿ ಅದು ಮಾಮೂಲಿ ಕಟಾಕ ಭಾಗದಲ್ಲೇ ಅಲ್ಲೊಂದು ಮರದ ಕೊಂಬೆ ಬಿದ್ದಿತ್ತು. ಅದನ್ನೇ ಎಂಥದೋ ಮಾಡಕ್ ಯಾರೇನು ದೂಕು ಅಂತ ಹೇಳಲಿಲ್ಲ, ಇದೇ ಹೋಗಿ ಎಂಥದೋ ಮಾಡಕ್ ಹೋಗಿ ಕೋರೆ ಮುರಿದೋಯ್ತು. ಕೋರೆ ಮುರಿದಿದ್ದು ಈಗ ಭಾರಿ ಸುಂದರವಾಗಿ ಕಾಣ್ತಾ ಇದ್ದಾನೆ ಅಭಿಮನ್ಯು. ಒಂದು 16-18 ವರ್ಷದ. ನಮ್ಮ ಹಿಂದೆ ನಮ್ಮಲ್ಲಿ ಮೌಂಟೇನ್ ಅಂತ ಇತ್ತು, ಸುಮಾರು 6-7 ಜನ ಸಾಯಿಸಿತ್ತು. ಮೌಂಟೇನ್ ಇದೇ ರೀತಿ ಇದ್ದ, ಮೌಂಟೇನ್ ತರಾನೇ ಕಾಣ್ತಾ ಇದ್ದಾನೆ. ಆಮೇಲೆ ಹೊಸ ಲುಕ್ ಬಂದಿದೆ ಈಗ ಅಭಿಮನ್ಯು ಖುಷಿಯಾಗಿದ್ದಾನೆ. ಆಮೇಲೆ ಮತ್ತೊಂದು ಕಾಕತಾಳೀಯ ಅಂತಲೋ ಇನ್ನೇನ ಹೇಳ್ಬೋದಪ್ಪೋ ಇನ್ಸಿಡೆನ್ಸ್ ಅಂತ. ಈಗ ಒಂದು 3 ತಿಂಗಳ ಹಿಂದೆ ನಮ್ಮ ಭೀಮನ ಎಡಕ್ವಾರೆ ಹೋಯ್ತು, ನಮ್ಮ ಸಕಲೇಶ್ಪುರ ಭೀಮಂದು. ಅದಾಗಿ ಒಂದೇ ತಿಂಗಳಿಗೆ ನಮ್ಮ ಮೂಡಿಗೆರೆ ಭೈರನ ಎಡಕ್ವಾರೆ ಹೋಯ್ತು. ಅದಾಗಿ 2-3 ತಿಂಗಳಿಗೆ ನಮ್ಮ ಅಭಿಮನ್ಯು, ನಮ್ಮ ಏನು ಕ್ಯಾಪ್ಟನ್ ಅಭಿಮನ್ಯು, ಕೋಟ್ಯಾಂತರ ಅಭಿಮಾನಿಗಳ ದೇವರು ನಮ್ಮ ಅಂಬಾರಿಯವರ ಅಭಿಮನ್ಯುವಿನ ಎಡದ ಕಡೆ ಕೋರೆ ಮುರಿದೋಯ್ತು. ಆದರೆ ಆ 2 ಆನೆಗಳದ್ದು ಎಡದ ಕಡೆ ಕೋರೆಗಳು ಹೋಗಿರೋದು ಅವು ಬುಡಕ್ಕೆ ಹೋಗಿದ್ದಾವೆ. ಅವು ಇನ್ನು ಯಾವ ಕಾಲಕ್ಕೂ ಅಲ್ಲಿ ಕೋರೆಗಳು ಮುಂದೆ ಹುಟ್ಟಲಾರವು. ಆದರೆ ಅಭಿಮನ್ಯುವಿನ ಕೋರೆ ಹೋಗಿರೋದು ತುದಿ ಭಾಗ ಮಾತ್ರ. ಆನೆಗಳಿಗೆ ವರ್ಷದಲ್ಲಿ 7 ಇಂಚು ಉದ್ದ ಆನೆಗಳಿಗೆ ಅದರದ್ದು ವಯಸ್ಸು 80 ವರ್ಷ ಅಂತ ಇಟ್ಕೊಂಡ್ರೆ 80 ವರ್ಷದವರೆಗೂ ಬೆಳೀತಲೇ ಇರುತ್ತೆ. ಹಾಗಾಗಿ ಕೋರೆ ಮತ್ತೆ ಉದ್ದ ಬರ್ತದೆ. ಯಾರು ಅಭಿಮಾನಿ ದೇವರುಗಳು ನಮ್ಮ
ಅಭಿಮನ್ಯುವಿನ ಅಭಿಮಾನಿ ದೇವರುಗಳು ಯಾರು ಬೇಜಾರು ಮಾಡ್ಕೋಬೇಡಿ. ಆನೆ ಕೋರೆ ಮತ್ತೆ ಬೆಳೆಯುತ್ತೆ. ಅದು ಈಗ ಒಂದು ಒಳ್ಳೇದೇ ಆಯ್ತು. ನಾನು ತುಂಬಾ ಸತಿ ಯೋಚನೆ ಮಾಡಿದ್ದೆ ಕೋರೆ ತಕ್ಕಣಕ್ಕೆ, ಕೋರೆ ಮತ್ತು ವಾಪಸ್ ಎಳ್ಕಣಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಳೆ ಕೋರೆ ಇದ್ದಾಗ. ಹಾಗಾಗಿ ಈಗ ಏನು ತೊಂದರೆ ಇಲ್ಲ. ಈಗ ಅಭಿಮನ್ಯಿಗೂ ಆರಾಮ ಆಯ್ತು. ಅದು ವಸಂತಗೂ ಅದನ್ನ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ನನಗೆ, ನಾನು ಕೇಳಿಲ್ಲ. ಇರಲಿ, ಅಂತೂ ಈಗ ಅಭಿಮನ್ಯು ಚೆನ್ನಾಗಿದ್ದಾನೆ. ಹಾಗಾಗಿ ಅಭಿಮನ್ಯುನ ಇನ್ನೇನಿನ್ನು 1-2 ತಿಂಗಳಿಗೆ ಅಭಿಮನ್ಯು ಇನ್ನು ಕೊನೆ ಸಾರಿ ಅಂಬಾರಿ ಬರೋದು ಅಂತ ಕಾಣ್ತದೆ. ನಂಗೆ ಗೊತ್ತಿಲ್ಲ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಪ್ರಕಾರ 60 ವರ್ಷ ಆದ ಆನೆಗಳಿಗೆ ರಿಟೈರ್ ಮಾಡಬೇಕು. ಅಕಸ್ಮಾತ್ ಏನಾರ ನೀವು ದಸರಾ ಇಂಥ ಕಾರ್ಯಕ್ರಮ ಕರ್ಕೊ ಹೋದ್ರೆ ಅದಕ್ಕೆ ಏನು ತೂಕ ಹೊರಿಸಬಾರ್ದು ಅಂತ ಒಂದು ಆದೇಶ ಇದೆ. ಅದಿರಲಿ, ಈಗ ಅಭಿಮನ್ಯು ಬಾರಿ ಸುಂದರವಾಗಿ ಹೆಂಗಾಗಿ ಕಾಣ್ತಿದ್ದಾನೆ. ಒಂದು 16-18 ವರ್ಷದ ಹುಡುಗನಂಗೆ ಕಾಣ್ತಿದ್ದಾನೆ. ಹಾಗಾಗಿ ಯಾರು ತಲೆ ಬಿಸಿ ಮಾಡ್ಕೋಣ ಅಂತ ಯಾವುದು ಘಟನೆ ನಡೆದಿಲ್ಲ. ಅದು ಮತ್ತೆ ಬೆಳೆಯುತ್ತೆ. ನಾವು ವಸಂತ ಅವ್ರಿಗೆ ಮಾತಾಡಿದಾಗ ಅವರು ದಂತ ಕಟ್ಟಾಗಿದ್ದು ಒಳ್ಳೇದಾಯ್ತು, ಏನಕ್ಕೆ ಅಂದ್ರೆ ಅದಕ್ಕೆ ಸೊಂಡ್ಲಿಂದ ಊಟ ತೆಗ್ದು ತಿನ್ನಕ್ಕೆ ಕಷ್ಟ ಆಯ್ತಿತ್ತು ಅಂತಾನೆ ಹೇಳಿದ್ರು ಅವರು. ಹೌದು. ಹಾಗಾದ್ರೆ ನಾನು ವಸಂತನ ಮಾತಾಡಿಲ್ಲ. ಅಲ್ಲಿ ಹುಲಿಹಿಡಿಯ ಇದ್ರಲ್ಲಿ ಇರ್ಬೇಕಾದ್ರೆ ನಾನು ಮಾತಾಡೋದು ಸರಿಯಲ್ಲ ಅಂತ ಸುಮ್ಮನಾದೆ. ಹಾಗಾದ್ರೆ ವಸಂತಗೂ ಖುಷಿಯಾಗಿರ್ಬೇಕಾದ್ರೆ ನಮಗೂ ಖುಷಿನೇ ಆಯ್ತು. ಅದು ಹೋಗಿದ್ದೆ ಒಳ್ಳೇದಾಯ್ತು ಕೋರೆ. ಆದರೆ ಕೋರೆಗಳು ಆನೆಗಳಿಗೆ ಅದೊಂದು ಹಲ್ಲಿನ ವರ್ಗಕ್ಕೆ ಸೇರ್ತದೆ. ಅದೇನು ಪ್ರತ್ಯೇಕ ವರ್ಗ ಅಲ್ಲ. ಅದು ಆನೆ ಕೋರೆಗಳಿಂದ ಮರದ ಸಿಪ್ಪೆಗಳನ್ನು ತೆಗೆದು ತಿಂತದೆ. ಬೇಸಿಗೆಯಲ್ಲಿ ಅತಿ ಬಾಯಾರಿಕೆಯಾಗಿ ನೀರಿನ ಸಮಯದಾಗ ಮರದ ತೊಗಟೆಗಳನ್ನು ತಿಂದು ಅವು ಬಾಯಾರಿಕೆ ನೀಗಿಸ್ಕೊಂತವೆ ಆನೆಗಳು. ಮತ್ತೆ ನೀರಿಲ್ಲದ ಜಾಗದಲ್ಲಿ, ಒದ್ದೆ ಜಾಗದಲ್ಲಿ ಹೋಗಿ ಕೋರೆಗಳಿಂದ ಗುಂಡಿ ಮಾಡಿ ಅಲ್ಲಿ ನೀರು, ಭೂಮಿಯಿಂದ ನೀರು ತಕ್ಕೊಂಡು ಕುಡಿತವೆ. ಮತ್ತೆ ಗೆಡ್ಡೆ ಗೆಣಸುಗಳನ್ನು ಕಿತ್ತು ತಿಂತವೆ ಆನೆಗಳು. ಆವಾಗಲೂ ಅದು ಕೋರೆ ಉಪಯೋಗ ಆಗ್ತದೆ. ಮತ್ತೊಂದು ಕೋರೆನ ಅವುಗಳ ರಕ್ಷಣೆಗಾಗಿ ಕೋರೆಗಳನ್ನು ಉಪಯೋಗಿಸ್ಕೊಂತವೆ. ಮತ್ತೊಂದು ಆನೆಗಳು ಕೋರೆಗಳನ್ನ ಮರ ಇಲ್ಲ ಕಲ್ಲಿಗೆ ತಿಕ್ಕಿ ಅದನ್ನ ಚೂಪಾಗಿ ಮಾಡಿ ಬೆಳ್ಳಗೆ ಹೊಳೆಯಂಗ್ ಮಾಡ್ಕೊಂಡು ಸೊಂಡ್ಲಲ್ಲಿ ಮುಟ್ಟಿಕೊಂಡು ಹೆಮ್ಮೆ ಪಡ್ತವೆ. ಗಂಡಾನೆಗಳು ಕೋರೆಗಳನ್ನ ಭಾರಿ ಇಷ್ಟಪಡ್ತವೆ. ಅದ್ರ ಕೋರೆಗಳನ್ನ ಮುಟ್ಟಿಕೊಂಡು ಎಲ್ಲ ಭಾರಿ ಸಂತೋಷ ಪಡ್ತವೆ. ಹಾಗಾಗಿ ಇದು ಕೋರೆ ಮರಕ್ಕೆ ತಿಕ್ಕಿ ಒಂದ್ ಸ್ವಲ್ಪ ಕೋರೆನ ಒಂದು ಅರ್ಧ ಸೌದು ಹೋಗಿತ್ತು. ಆಮೇಲೆ ಇದ್ರದ್ದು ಕೊನೆಯ ಒಂದು ಭಯಂಕರ ಹೋರಾಟ ಅಂದ್ರೆ ಕರಡಿ ಹತ್ರ ಹೋರಾಟ ಮಾಡಿದ್ದೆ. ಕೊನೆ ಭಯಂಕರ ಹೋರಾಟ. ಅದೊಂದು ಜೀವನ್ ಮರಣಗಳ ಹೋರಾಟ. ಅದು ಯಾರಿಗೂ ಎಲ್ಲಿಗೂ ಎಲ್ಲೋ 4 ಗೋಡೆ ಒಳಗೆ ಇದ್ದವು ಅಂತರಿಗೆ ಅವೆಲ್ಲ ಅರ್ಥ ಆಗಲ್ಲ, ಯಾವ್ದೋ ವಿಡಿಯೋ ನೋಡ್ಕೊಂಡು. ಆದ್ರೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಅಲ್ಲಿ ಅದನ್ನ ಇದ್ದರಿಗೆ, ಆಮೇಲೆ ಆನೆಗಳ ಬಗ್ಗೆ ಅತಿಯಾದ ಪ್ರೀತಿಗೆ ಇಲ್ಲ ಅಭಿಮಾನಿಗಳಿಗೆ ಮಾತ್ರ ಅದು ಅರ್ಥ ಆಗ್ತಿತ್ತು. ಅದೇ ಲಾಸ್ಟ್ ಹೋರಾಟ, ಭಯಂಕರ ಹೋರಾಟ ನಡೆದಿತ್ತು. ಆಮೇಲೆ ಸೀಗೆಗುಡ್ಡ ಆನೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹಿಡಿದಿದ್ದು ಅದೇನಿಲ್ಲ. ಅದು ಸೀಗೆಗುಡ್ಡ ಅಲ್ಲಿ ನಿಂತಿತ್ತು, ಹೋಗಿ ಹಿಂದ್ಗಡೆಯಿಂದ ಹೊಡಿತಾರೆ. ಅಲ್ಲೇನು ಒಂದು ಭಾರಿ ಏನು ಹೋರಾಟ ನಡೀಲಿಲ್ಲ. ಉಕ್ಕೆ ಬರತ್ತಿ 1-2 ಬೆಟ್ಟೆಲ್ಲ ಆಗಿರ್ತವೆ. ಹಾಗಾಗಿ ಈ ಸುಮಾರು 200-300 ಆನೆಗಳ ಹತ್ರ ಹೋರಾಡಿದ್ದು, ಅದರಲ್ಲೂ ಸುಮಾರು ಒಂದು 3-4 ವರ್ಷ ವೆಂಕಟೇಶಣ್ಣ ಇದ್ದಾಗ ಅಲ್ಲೊಂದು ಆನೆಗೊಂದು ಫೈಟ್ ಆಯ್ತು. ಆವಾಗ ಫೈಟ್ ಆಗತ್ತಿಗೆ ನಾವು ಅದು ನಮ್ಮ ಯಾವ್ದ ಮರ್ತ್ಬಿಟ್ಟೆ, ಉಂಬ್ರಾಣಿ ಕಾಡು ಅಂತ, ಅಲ್ಲಿ ಒಂದು ಆನೆ ಒಂದು 10-11 ಜನ ಸಾಯಿಸಿ ಒಂದು ಕಾಡೊಳಗೆ ಸೇರ್ಕೊಂಡಿತ್ತು. ಚನ್ನಗಿರಿಯಲ್ಲಿ, ಚನ್ನಪಟ್ಟಣ ಅಲ್ಲ, ಚನ್ನಗಿರಿ ಚನ್ನಗಿರಿಯಲ್ಲಿ. ಹೌದು, ಅದೇ ಆನೆಗಳು. ಅವಾಗ ನಾವೆಲ್ಲ ಒಂದ್ ಕಡೆ ನಿಂತಾಗ ಒಂದು ಕಾಡೊಳಗೆ ನಿಂತಿದ್ದು ಭಯಂಕರ ಕಾಡು. ಅದು ಸುಮಾರು 30,000 ಹೆಕ್ಟೇರ್ ಅಂದ್ರೆ
ಹೆಚ್ಚು ಕಡಿಮೆ 70,000 ಎಕರೆ ಕಾಡು ಅಂದ್ರೆ ಅದು ಇಲ್ಲಿ ನಮ್ಮ ಕಾಡುಗಳ ತರನೇ ಕಾಡು ಇತ್ತು. ಎಲ್ಲ ಒಳಗೆಲ್ಲ ಟೆರೆನ್ಗಳು, ಎತ್ತರ, ತಗ್ಗು, ಬಿದಿರು, ದೊಡ್ಡ ದೊಡ್ಡ ಮರಗಳು. ಆವಾಗ ಒಂದು ಆನೆ ಬಂದು ಎಲ್ಲ ಓಡಿರು. ನಾನು ಒಂದು ಮರದ ಬಡ್ಡೆ ನಿಂತ್ಕೊಂಡೆ. ನನ್ನ ಎದುರಿಗೆ ಮುಂದ್ಗಡೆ ತುಂಬಾ ಒಂಥರ ಬಾವಿ ತರ ಅಂತ ಒಂದು ಜಾಗ ಇತ್ತು. ಆನೆ ಏನಾರ ಟಿಚ್ಚೆ ಬಂದ್ರೆ ಅದ್ರೊಳಗೆ ನೆಗೆದು ಬಿಡೋದು ಅಂತ ಯೋಚನೆ ಮಾಡ್ತಾ ನಿಂತು. ಅಷ್ಟೊತ್ತಿಗೆ ಅಭಿಮನ್ಯು ಸ್ವಲ್ಪ ಆ ಕಡೆ ಏನೋ ಬಿದಿರು ತಿಂತಾ ಇತ್ತು. ನಾನು ಜೋರ ಬೊಬ್ಬೆ ಹಾಕಕ್ಕೆ ಶುರು ಮಾಡಿದೆ. ನಮ್ಮಲ್ಲೆಲ್ಲ ಆನೆ ಬಂದು ನುಗ್ಗಿ ಕೂಡ ಕೋಲಾಹಲ ಆಯ್ತು. ಒಂದು ಬಿದಿರು ಕಾಡೊಳಗೆ ನಿಂತಿರೋದು, ಅಲ್ಲಿ ತಪ್ಪಿಸ್ಕೊಳಕ್ಕೂ ಕಷ್ಟ, ಎಲ್ಲ ಕೂಗಾಡ್ತಾ ಇದ್ರು. ಅಭಿಮನ್ಯು ಗೊತ್ತಾಯ್ತು ಏನೋ ನಡೀತಾ ಇದೆ ಅಂತ. ನಾನು ಅಷ್ಟೊತ್ತಿಗೆ ಅಭಿಮನ್ಯು ಅಂತ, ನನಗೆ ಬೇರೆ ಏನಿಲ್ಲ. ಆನೆ ನನ್ನಿಂದ ಒಂದು 50 ಅಡಿ ದೂರದಲ್ಲೂ ಇಲ್ಲ. ನಾನು ಕಿವಿ ಅಪ್ಲಿಸ್ಕೊಂಡು ದುರ್ಗುಟ್ಕೊಂಡು ನೋಡ್ತಾ ಇದೆ. ಅಭಿಮನ್ಯು ಅಂತ ಕರೆದೆ. ಅಭಿಮನ್ಯು ಯಾವ ರೀತಿಗೆ ಬಂತು ಅಂದ್ರೆ ಸೀದಾ ನನ್ನ ಹತ್ರನೇ ಬಂತು. ನಾನು ಆ ಕಡೆ ಹಿಂಗ್ ಕೈ ತೋರಿಸಿ ಅಭಿಮನ್ಯು ಅಂತಿದ್ದೀನಿ. ಯಾವ ಮಾವುತನ ಮಾತು ಕೇಳಲಿಲ್ಲ, ಏನಿಲ್ಲ. ಬಂತ ಒಂದು ಡ್ಯಾಶ್ ಹೊಡಿತು. ಆ ಡ್ಯಾಶ್ ಹೊಡೆದಾಗ ಛಟ್ ಅಂತ ಒಂದು ಸೌಂಡ್ ಬಂತು. ಏನಪ್ಪಾ ಅಂತ ನೋಡ್ತೀನಿ, ಸುಮಾರು 20 ಅಡಿ ಎತ್ತರದಲ್ಲಿ ಒಂದು ಕ್ವಾರೆದು ಒಂದು ತುಂಡು ಏರಲ್ಲಿ ಹಾಕ್ತಾ ಇದೆ ಮೇಲೆ. ಆಮೇಲೆ ಅಷ್ಟೊತ್ತಿಗೆ ಆ ಪೆಟ್ಟಿಗೆ ಆನೆ ಅದ್ರ ಜೀವನದಲ್ಲಿ ಇಂಥ ಪೆಟ್ಟು ಕಂಡಿರ್ಲಿಲ್ಲ. ಅದು ಆಡ್ದು ಕೂಡಲೇ ಓಡಿಬಿಟ್ಟು. ಓಡೋದು ಅಂದ್ರೆ ಬಿದಿರು ಮಣಿಕೆ ಏನಲ್ಲ, ಮುರ್ಕೊಂಡು ಓಡಾಯ್ತು. ಆಮೇಲೆ ನಾನು ಫಸ್ಟ್ ಓಡೋಗಿ, ಆಮೇಲೆ ಕಿವಿ ಅಪ್ಪಿಸ್ಕೊಂಡು ನಿಂತಿದ್ದ. ನಾನು ಹೋಗಿ ಫಸ್ಟ್ ನೋಡಿದ್ದೆ ಅಭಿಮನ್ಯು ಕ್ವಾರೆನ ಏನ ಅಂತ. ನೋಡ್ತೀನಿ ಅಭಿಮನ್ಯು ಕ್ವಾರೆ ಸರಿ ಇತ್ತು. ಆಮೇಲೆ ಅಲ್ಲಿ ಹೋಗಿ ಹುಡುಕ್ತೀನಿ, ನನ್ಗೊಂದು 1/2 ಅಡಿ ಉದ್ದದ್ದು ಒಂದು ಕ್ವಾರೆ ಸಿಕ್ತು, ತುದಿ ಮುರಿದೋಗಿತ್ತು. ಅದು ಕಾಡಾನೆದು. ಆಮೇಲೆ ಅದನ್ನ ತಂದು ಜೋಬಲ್ಲಿ ಇಟ್ಕೊಂಡು ಜೋಪಾನಾಗಿ ನಾನು DF ಕೈ ಕೊಟ್ಟೆ. ಯಾಕೆಂದ್ರೆ ಅಂತ ವಸ್ತುಗಳನ್ನೆಲ್ಲ ನಾವು ಜೋಪಾನ ಮಾಡೋದು ಒಳ್ಳೇದು. ಆಮೇಲೆ ಅಭಿಮನ್ಯುನ ಕ್ವಾರೆ ಏನೂ ಆಗಿರ್ಲಿಲ್ಲ. ಅಂತಂತ ಹೊಡೆದಿದ್ದು ಕ್ವಾರೆ ಬಹುಶಃ ಏನೋ ಒಂದ್ ಸ್ವಲ್ಪ ಕ್ರ್ಯಾಕ್ ಕಿಕ್ ಬಂದು ಕಾಣ್ತದೆ. ಯಾಕೆಂದ್ರೆ ಸಾಮಾನ್ಯ ಒಂದು ಮರದ ಕೊಂಬೆ ಹೋದಾಗ ಮುಗಿತು ಅಂದ್ರೆ ಅದು ಬಹುಶಃ ಕೆಳಗಡೆಯಿಂದ ಕ್ರ್ಯಾಕ್ ಬಂದಿದೆ, ಗೊತ್ತಾಗಿಲ್ಲ. ಅದಕ್ಕೆ ಮಣ್ಣು ಗಿಣ್ಣು ಇದಾಗಿ ಆಗಿದೆ. ಅದೆಲ್ಲ ಆನೆಗಳ ಅದೆಲ್ಲ ಮಾಮೂಲಿ, ಕ್ವಾರೆ ಮುರಿಯೋದು. ಈಗ ಏನು ಆಗಿಲ್ಲ, ಅದೇನು ಸಮಸ್ಯೆ ಇಲ್ಲ. ವರ್ಷಕ್ಕೆ 7 ಇಂಚು ಕ್ವಾರೆ ಬೆಳೆಯುತ್ತೆ ಆನೆಗಳಿಗೆ. ಅದಿನ್ನು ಅಲ್ಲಿ ಕರೆಕ್ಟ್ ಆಗ್ತದೆ. ಯಾರು ಅಭಿಮಾನಿಗಳು ಯಾರು ಬೇಜಾರು ಪಟ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೀವು ಸುಮಾರು ಅಭಿಮನ್ಯು ಕಾರ್ಯಾಚರಣೆಗೆ ಹೋದಾಗ ಹೊಡೆದಿರೋದು ನೋಡಿದೀರಾ ಸರಿಯಾದ ಹಂತದಲ್ಲಿ? ಹೌದು. ಹಿಂದೆ ಆನೆಗಳಿಗೆ ಅಭಿಮನ್ಯುಗೆ ತೊಂದರೆ ಆಗ್ತಿದ್ದು, ಆನೆ ಹಿಡಿಯಕ್ಕೆ ಹೋದಾಗ ಕಾಡಾನೆಗಳ ಹತ್ರ ಫೈಟ್ ಮಾಡಿ ಅಲ್ಲ, ಈ ಏಕಲವ್ಯನ ಹತ್ರ ಫೈಟ್ ಮಾಡಿದ. ಏಕಲವ್ಯ ಹಿಡಿದಿರ್ಬೇಕಾದ್ರು ಏಕಲವ್ಯ ಏನು ಸಾಮಾನ್ಯ ಆನೆ ಅಲ್ಲ, ಅದು ಭಯಂಕರ ತರಲೆ ಆನೆ. ಅದು ಕೊನೆಗೆ ಅದರದ ಗಾಂಚಳಿ ಅಂತಾರಲ್ಲ, ಇಲ್ಲ ಆ ಥರ ಸಿಕ್ಬಿದ್ದಿದ್ದು. ಅದು ಒಂದು ಕಾಡಾನೆ ಜೊತೆ ಹೋಗ್ತಾ ಇದ್ದಿತ್ತು. ಮರ್ಯಾದೆ ಹೋಗಿದ್ರೆ ಆಗ್ತಿತ್ತು. ಬೆಳಿಗ್ಗೆ 10 ಗಂಟೆಲಿ ಅಲ್ಲಿ ಹಳ್ಳಿ ಒಳಗೆ ಬಂದ್ಬಿಡ್ತು, ಎಲ್ಲರನ್ನ ಒಟ್ಟಿಸ್ಕೊಂಬಂದು. ಆವಾಗ ಏನಾಯ್ತು, ಹಳ್ಳಿಯರೆಲ್ಲ ಬಬ್ಬೆ ಗಿಬ್ಬೆ ಹಾಕಿಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ಒಂದು ಕಾಡಿಗೆ ಹೋಗಿ ಸೇರ್ಕೊಂತ. ಅದಿರ್ಲಿ, ಅಲ್ಲಿ ಏಕಲವ್ಯನ ಹತ್ರನು ಫೈಟ್ ಮಾಡ್ತು, ಅದಿರ್ಲಿ. ಜಾಸ್ತಿ ನಮ್ಗೆ ಅಭಿಮನ್ಯುಗೆ ಕಷ್ಟ ಆಗ್ತಿದ್ದು ಅಂದ್ರೆ ಈ ಹಿಂದೆ ಆನೆಗಳನ್ನ ಕಾಡಾನೆ ಲಾರಿಗೆ ಹಿಮ್ಮುಖ ಆಗಿ ನಿಲ್ಸಿ ಮುಖದ ಕಡೆಯಿಂದ ದೂಕೋದು. ಒಂದೊಂದ್ಸತಿ ಬೆಳಗಿಂದ ಮಧ್ಯಾಹ್ನ ಸಾಯಂಕಾಲದವರೆಗೂ ಆಗ್ತಿತ್ತು. ಅಭಿಮನ್ಯುನ ಮುಖ ಎಲ್ಲ ಗಾಯ ಆಗ್ತಿತ್ತು. ನಾವು ಸಾಮಾನ್ಯಕ್ಕೆ ಆ ಸಮಯದಲ್ಲಿ ಕಾಡಾನೆಗಳದ್ದು ಕ್ವಾರೆನ ಒಂದು 2-3 ಇಂಚು ಉದ್ದ ಕುಯ್ದಾಕ್ತಿದ್ವು. ಯಾಕೆಂದ್ರೆ ಅದು ನಮ್ಮ ಅಭಿಮನ್ಯುನ ಮುಖಕ್ಕೆ ಪೆಟ್ಟಾಗ್ತದೆ ಅಂತ. ಅದು ಭಾರಿ ಕಷ್ಟ ಆಗ್ತಿತ್ತು. ಆ ಟೈಮಲ್ಲೇ ಕಷ್ಟ ಆಗಿದ್ದು ಅಭಿಮನ್ಯುಗೆ. ಬೇರೆ ಟೈಮಲ್ಲಿ ಈಗೆಲ್ಲ ಈಸಿ. ಈಗೆಲ್ಲ ಆನೆ ಹಿಡಿಯೋದು ಅದನ್ನ ದೂಕೋದು ಇಲ್ಲ ಏನಿಲ್ಲ. ಕೆಲವು ಟೈಮು ಒಂದೊಂದು ದಿವಸ ಬೆಳಿಗ್ಗೆಯಿಂದ ಮಧ್ಯಾಹ್ನ ಆದರೂ ಆ ಭಾರಿ ಸ್ಟ್ರಾಂಗ್ ಇರೋ ಆನೆಗಳು ಒಂದು ಲಾರಿಗೆ ಒಂದು ಹೆಜ್ಜೆ ಹಿಂದಕ್ಕೆ ಇಡ್ತಿರ್ಲಿಲ್ಲ. ಕೆಲವು ಟೈಮ್ ಲಾರಿ ಎಡ್ಜಿಗೆ ಕಾಲನ್ನ ಇಟ್ಕೊಂಡು ನಿಂತ್ಕೊಬಿಡ್ತಿತ್ತು. ಹಿಂಗೆಲ್ಲ ಆಗ್ತಿತ್ತು. ಆ ಟೈಮಲ್ಲಿ ಕ್ವಾರೆಗೆ ಹೊಡೆತ ಬೀಳೋದು, ಮುಖ ತೂತಾಗೋದು, ಮುಖ ಗಾಯ ಆಗೋದು ಕಾಡಾನೆಗೂ ಆಗ್ತಿತ್ತು. ಅಭಿಮನ್ಯು ಆ ಟೈಮಲ್ಲಿ ನರ್ಕ ಯಾತನೆ ಅನುಭವಿಸ್ಬಿಡ್ತು. ಏನೂ ಮಾಡಂಗಿರ್ಲಿಲ್ಲ. ಅದು ಒಂದು ಆನೆನ ಲಾರಿಗೆ ಹತ್ತಿ ಮೇಲೆ ಒಂದೊಂದು ವಾರ 15 ದಿವಸ ಅಭಿಮನ್ಯುನ ಮುಖ ಊದ್ಕೊಂಡಿರ್ತಿತ್ತು. ಅವಾಗ ಈ ಟೆಕ್ನಾಲಜಿನೇ ಇರಲಿಲ್ಲ. ಆ ಟೈಮಲ್ಲಿ ಒಂದ್ಸತಿ ನಾವೊಂದು
12 ಜನ ಸಾಯಿಸಿದ್ದು. ಒಂದು ಅರಸೀಕೆರೆಯಲ್ಲಿ ಒಂದು ಆನೆನ ಹಿಡಿದು, ಆ ಆನೆ ಬೆಳಿಗ್ಗೆ ನಾವು ಹಿಡಿಯಕ್ಕೆ ಹೋದಾಗ ಒಬ್ಬ ರೇಂಜರ್ ಮಗನ್ನ ಸಾಯಿಸ್ತು ಬೆಳಿಗ್ಗೆನೆ. ಅದು ಸಾಯಿಸಿದ ಸಂಖ್ಯೆ ಸುಮಾರು ಒಂದು 13-14ಗೆ ಹೋಗಿತ್ತು. ಆವತ್ತು ಬೆಳಿಗ್ಗೆ ಅಭಿಮನ್ಯು 6 ಕಿಲೋಮೀಟರ್ 8 ಕಿಲೋಮೀಟರ್ ಲಾರಿ ಇರಲಿಲ್ಲ, ನಡ್ಕೊಂಡು ಬಂದು ಆ ಆನೆ ಹಿಡ್ತಿದ್ದು. ಆವಾಗ ಆ ಆನೆ ದೂಕ್ಬೇಕಾರೆ ಭಾರಿ ಕಷ್ಟ ಆಯ್ತು. ಕೊನೆಗೆ ಆಗಲ್ಲ ಅಂದಾಗ ನಂದು ಆಫ್ ರೋಡ್ ಜೀಪಿಂದ ಮುಂದ್ಗಡೆ ನಾವು ವಿಂಚ್ ಅಂತ ಹಾಕೊಂಡಿರ್ತೀವಿ, ಒಂದು ಮೋಟ್ರು, ಅದು ಬ್ಯಾಟ್ರಿಯಲ್ಲಿ ಓಡೋ ಮೋಟ್ರು. ಅದರಿಂದ ನಾನು ಆ ಆನೆ ಹಿಂಗಾಲಿಗೆ ನಾನು ವಿಂಚ್ ಕೇಬಲ್ ಎಳೆದು ಹಾಕಿ, ಆಮೇಲೆ ಅದು ಸುಮಾರು 3-4 ಟನ್ ಕೆಪಾಸಿಟಿ ಇತ್ತು ಆ ವಿಂಚ್. ಆಮೇಲೆ ಒಂದು ಕಾಲು ಫ್ರೀ ಮಾಡಿದೆ, ವಿಂಚ್ ಹಾಕಿ ಎಳಿಸಿ ಕೇಬಲಲ್ಲಿ ಎಳಿಸಿ ಕೂಡಲೇ ಒಂದು ಕಾಲು ಫ್ರೀ ಆದಾಗ ಆನೆ 3 ಕಾಲಲ್ಲಿ ನಿಂತ್ಕೊಂಡ್ಬಿಡ್ತು. ಅದೇ ಟೈಮಲ್ಲಿ ನಾನು ವಸಂತಗೆ ಹೇಳಿದ್ದೆ 3 ಕಾಲಲ್ಲಿ ನಿಲ್ಲುತ್ತೆ ಆವಾಗ ಹೊಡಿ ಅಂತ. ಆವಾಗ ಅಭಿಮನ್ಯು ಹತ್ರ ಹೊಡೆಸಿ ಕೂಡ ಆನೆ ಹಿಂದಕ್ಕೆ ಹೋಯ್ತು. ಅದನ್ನು ಗೋಪಿನಾಥಪುರಂ ಹತ್ರ ಬಿಟ್ಟು ಮತ್ತು ವಾಪಸ್ ಬಂದು ಸಾವನದುರ್ಗದ ಹತ್ರ ಸುಮಾರು ಜನ ಸಾಯಿಸಿ, ಅದು ಈಗಲೂ ಸಾಯಿಸ್ತಾ ಉಂಟು. ಅಂತ ಸಮಯದಲ್ಲಿ ಆನೆಗಳನ್ನ ತೂಕತ್ತಿಗೆ ಭಾರಿ ಕಷ್ಟ ಆಗ್ತಿತ್ತು ಅಭಿಮನ್ಯಿಗೆ. ಎಷ್ಟು ಗೋಳಾಡೋದು, ಈ ಕಡೆ ಸೈಡಿಗೆ ಒಂದು ಆನೆ, ಈ ಕಡೆ ಡೋರ್ ಸೈಡಿಗೆ ಲಾರಿ ಬಾಡಿ ಸೈಡಿಗೆ ಒಂದು ಆನೆ, ಅಭಿಮನ್ಯು ತೂಕೋದು. ಅಂತ ಸಮಯದಲ್ಲಿ ಅಭಿಮನ್ಯು ಭಾರಿ ಕಷ್ಟ ಅನುಭವಿಸ್ಬಿಡ್ತು. ಕ್ವಾರೆಗಳಿಗೂ ಭಾರಿ ಹೊಡೆತ ಬಿತ್ತು. ಇಲ್ಲಿ ಈಗ ಫೈಟ್ ಮಾಡೋಕ್ಕಿಂತ ಅದೇ ಜಾಸ್ತಿ ಆಗ್ತಿತ್ತು. ಭಾರಿ ಬೇಜಾರು ಆಗ್ತಿತ್ತು. ಆ ಕಾಡಾನೆ ಮುಖ ಅಂತೂ ತೂತ ಆಗಿ ಹೋಗ್ತಿತ್ತು, ರಕ್ತ ಇಳಿತಿತ್ತು. ಅಂತ ಟೈಮಲ್ಲೇ ಕ್ವಾರೆಗೆ ಹೊಡೆತ ಬಿತ್ತು. ಹಿಂಗೆಲ್ಲ ಭಾರಿ ಕಷ್ಟಪಟ್ಟಿದೆ ಅಭಿಮನ್ಯು ಕಷ್ಟಪಟ್ಟಿರೋದು ಹೇಳಕ್ ಹೋದ್ರೆ ತುಂಬಾ ಆಗ್ತದೆ. 2-3 ಸರಿ ನಾನು ಅಭಿಮನ್ಯು ಹೊಟ್ಟೆ ಸಂಧಿ ಎಲ್ಲ ಓಡೋಗಿ ಕೂತ್ಕೊಂಡು ಆನೆ ಹತ್ರ ತಪ್ಪಿಸ್ಕೊಂಡಿನಿ ಕಾಡಾನೆಯಿಂದ. ವೆಂಕಟೇಶ್ ಅಣ್ಣ ನಾನು ಒಟ್ಟಿಗೆ ಒಂದ್ಸತಿ ಓಡೋಗಿ ಅಭಿಮನ್ಯು ಹಿಂದಕ್ಕೆ ಒಂದ್ ಕಡೆ ಸೈಡಿಗೆ ನಿಂತ್ಕೊಬಿಟ್ಟು ಹಾಗೆಲ್ಲ ಆಯ್ತು. ಅಭಿಮನ್ಯು ನಮ್ಗೆಲ್ಲ ದೇವ್ರು ಇದ್ದಂಗೆ. ಅಭಿಮನ್ಯು ಅದು ಆನೆ ಅಲ್ಲ, ಅದು ಒಬ್ಬ ಮನುಷ್ಯನ ತರ ನಮ್ಗೆ. ಈಗ ದೇವ್ರ ದಯಿಂದ ಅಭಿಮನ್ಯುಗೆ ಒಳ್ಳೇದಾಗ್ಲಿ. ಈಗ ಬೇಗ ಕ್ಯಾಂಪಿಗೆ ಬರ್ಲಿ. ಅಲ್ಲಿ ಸರಪುರು ಏನು ಸರಿ ಇಲ್ಲ, ಕಲ್ಲು ಬಂಡೆ ಕಾಡು, ಅಲ್ಲಿ ಆನೆಗಳು ಕಾಲಿಡಕ್ಕೆ ಕಷ್ಟ. ಅದು ಆನೆಗಳು ತಿರುಗೋ ಜಾಗ ಅಲ್ಲ, ಅದು ಬುಷ್ ಕಾಡು, ಅದು ಪೊದೆ ಕಾಡುಗಳು, ಅದು ಹುಲಿಗಳಿಗೆ ವಾಸ ಮಾಡೋ ಜಾಗಗಳು. ಅಲ್ಲಿ ಆನೆ ಕಾರಿಡಾರ್ಗಳು ಕಡಿಮೆ. ಹಾಗಾಗಿ ಏನು ತೊಂದರೆ ಆಗ್ದಂಗೆ ಬರಲಿ ಅಂತ ದೇವ್ರನ್ನ ಕೇಳ್ಕೊಂತ ಇದೀನಿ. ಇನ್ನೇನು ಇನ್ನೊಂದು 45 ದಿನ 50 ದಿನ ಇರ್ಬೋದು, ಗಜಪಯಣನೂ ಸ್ಟಾರ್ಟ್ ಆಗುತ್ತೆ. ಹೌದು, ಆದಷ್ಟು ಬೇಗ ಯಾವುದೇ ಕಾರ್ಯಾಚರಣೆ ಆಗೋದು ಬೇಡ ಗೌಡ್ರೆ. ನಮಗೂ ಇನ್ನು ರೆಸ್ಟ್ ಮಾಡಲಿ ನಮ್ಮ ಆನೆಗಳು. ಇನ್ನು ಮೈಸೂರಿಗೆ ಇನ್ನೊಂದು ನಿಲ್ಸ್ಬಿಡೋದು ಒಳ್ಳೇದು. ಕಾರ್ಯಾಚರಣೆ ಯಾಕೋ ಬೇರೆ ದಾರಿ ಹಿಡಿತದೆ. ಅಲ್ಲಿ ಕಷ್ಟಪಡಾರೆ ಯಾರೋ, ಅಲ್ಲಿ ಜೀವದ ಹಂಗು ತೊರೆದು ಹೋಗಿ ಅಲ್ಲಿ ಆನೆ ಹೊಡಿತಾರೆ. ಅಲ್ಲೆಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ಇವ್ರನ್ನ ಟೀಕೆ ಮಾಡ್ತಾರೆ. ಅವೆಲ್ಲ ಸರಿ ಇಲ್ಲ. ಈಗಿನ ವಾತಾವರಣನೇ ಸರಿ ಇಲ್ಲ. ಒಬ್ಬ ಮಲೆನಾಡು ಭಾಗದ ಒಬ್ಬ ಅರಣ್ಯ ಮಂತ್ರಿ ಬರೋವರೆಗೂ ಈಗ ಸದ್ಯಕ್ಕೆ ಕಾರ್ಯಾಚರಣೆ ನಿಲ್ಸೋದು ಒಳ್ಳೆಯದು.